ಕೊಡ್ತಾನೆ. ಸಂತೋಷ್ ಕುಮಾರ್ ಎಲ್ಲಿದ್ರು ಬರ್ಬೇಕಾಗಿ ವಿನಂತಿ. ಸಂತೋಷ ಊಟ ಮಾಡಿ ಬಾರ. ಫ್ಯಾಮಿಲಿ ಪ್ಲಾನಿಂಗ್ ತುಂಬಾನೇ ಮುಖ್ಯ. ವರ್ಷಕ್ಕೊಂದು ಪಾಪ ಕೊಡ್ತೀರಾ? ನೀನೇ ನೀನೇ ನನಗೆಲ್ಲ ನೀನೆ, ಮಾತು ನೀನೆ ಮನಸ್ಸೆಲ್ಲ ನೀನೆ. ನೀನೇ ನೀನೇ ನನಗೆಲ್ಲ ನೀನೆ, ಮಾತು ನೀನೆ ಮನಸ್ಸೆಲ್ಲ ನೀನೆ. ನಿನ್ನ ಎದೆಯ ತುಂಬ ನಿನ್ನ ಪ್ರೀತಿ ತಾನೆ, ನೀನು ಇರದ ಮೇಲೆ ಹೇಗೆ ಇರಲಿ ನಾಳೆ ಜಾಣೆ. ನೀನೇ ನೀನೆ. ಅತಿ ಹೆಚ್ಚು ಡ್ಯಾಮೇಜ್ ಆಗಿರುವಂತಹ ಮೊಬೈಲ್ ನವರಿಗೆ ಇಲ್ಲಿ ಅದ್ಭುತ ಬಹುಮಾನ ಇದೆ. ಅದು ಡ್ಯಾಮೇಜ್ ಆಗ್ಲಿಲ್ಲ ಮಾರಾಯ, ಕೊಡ್ತಾನೆ. ಮಾಡಿ ಕೊಡ್ತೇನಂತೆ ಡ್ಯಾಮೇಜ್. ಯಾರ ಮೊಬೈಲ್ ಅತಿ ಹೆಚ್ಚು ಡ್ಯಾಮೇಜ್ ಆಗಿದೆ ಬನ್ನಿ. ಸೊ ಇವರ ಮೊಬೈಲ್ ಡ್ಯಾಮೇಜ್ ಆಗಿದೆ. ಸೊ ಇದಕ್ಕಿಂತ ಹೆಚ್ಚು ಡ್ಯಾಮೇಜ್ ಯಾವ್ದಾಗಿದೆ ಚೆಕ್ ಮಾಡುವ. ಸರ್ ನೋಡಿ ಸರ್, ಹೇಗೆ ಉಂಟು ಹೇಗೆ ಉಂಟು? ಇದು ಫುಲ್ ಎಂತ ಇಲ್ಲ, ಮೊಬೈಲೇ ಕಾಣುದಿಲ್ವಾ? ಸೊ ನಿಜವಾಗ್ಲೂ ಇದರಲ್ಲಿ ಮೊಬೈಲ್ ಕಾಣುತ್ತೆ ಇಲ್ಲ, ಆ ಲೆವೆಲ್ ಕೂತಿದ್ದಾರೆ. ಸೊ ಆ ಮೊಬೈಲ್ನ ಅಪ್ಪ ಇಲ್ಲಿದ್ದಾರೆ. ಕವರ್ ಡ್ಯಾಮೇಜ್ ಆದ್ರೆ ಉಂಟಾ? ಇಲ್ಲ ಇಲ್ಲ, ನಾನು ಮೊಬೈಲ್ ಹೇಳಿದ್ದು ಅದು ಮೊಬೈಲ್ ಆಗಿದ್ರೆ ಮಾತ್ರ. ಅಲ್ಲ, ಕವರ್ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಹರೀಶ್ ಅವರಿಗೆ ಪ್ರೈಸ್ ಸಿಗ್ತಾ ಇದೆ. ಈ ಸಂದರ್ಭ ಪ್ರಸಿದ್ಧಿಯ ಹುಟ್ಟುಹಬ್ಬದ ಸಂಭ್ರಮ, ಮೊದಲ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ನಾವೆಲ್ಲರೂ ಇದ್ದೀವಿ. ಎಲ್ಲರೂ ಜೋರಾಗಿ ಎಲ್ಲರೂ ಮಾತಿಲ್ಲ. ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವೂ ನಿನ್ನದಾಗಲಿ. ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವೂ ನಿನ್ನದಾಗಲಿ. ಈ ಸಂದರ್ಭಕ್ಕೆ ನಮ್ಮ ಜೊತೆ ಪ್ರೀತಿಯಿಂದ ಸೇರ್ಕೊಂಡಿದ್ದಾರೆ ಫೈರ್ ಬ್ರ್ಯಾಂಡ್. ಮಾತಾಡ್ಬೇಕಲ್ವಾ? ಅಲ್ಲ, ನಾನು ಭಾಷಣ ಮಾಡೋದಿಲ್ಲ. ಅಂದ್ರೆ ಖುಷಿ ಆಯಿತು, ಯಾಕಂದ್ರೆ ಧನರಾಜಣ್ಣ ನಮ್ಮ ಮದುವೆಗೆ ಬಂದು ತುಂಬ ಚೆನ್ನಾಗಿ ಇಡೀ ಮದುವೆಲಿ ಓಡಾಡಿದ್ರು. ನನ್ನ ಮದುವೆ ಆಲ್ಬಮ್ ನಾನು ಇನ್ನೂ ನೋಡಲಿಲ್ಲ. ಧನರಾಜಣ್ಣನ ವಿಡಿಯೋ ಬರೋದಾಗೆಲ್ಲ ನೋಡ್ತಾ ಇರ್ತೇವೆ ನಮ್ಮ ಮದುವೆ ವಿಡಿಯೋನ. ನಾವಿರುವ 20 ಜನ ಕಂಟೆಸ್ಟೆಂಟ್ಸಲ್ಲಿ 20 ಜನರ ಹತ್ರನೂ ಯಾರು ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದಾರೆ ಕೇಳಿದ್ರೆ ಎಲ್ಲರೂ ಒಂದೇ ಹೆಸರು ತಗೊಳ್ತಾರೆ, ಧನರಾಜಣ್ಣ ಅಂತ. ಸೊ ಹಾಗಾಗಿ ಎಲ್ಲರ ಜೊತೆ ಆ ಬಾಂಧವ್ಯ ಇಟ್ಕೊಂಡಿದ್ದಾರೆ. ಮತ್ತೆ ನಾನು ಧನರಾಜಣ್ಣ ನನ್ನ ಫ್ಯಾಮಿಲಿದು ಅವ್ರು ಬಿಗ್ ಬಾಸ್ ಬರ್ಲಿಕ್ಕಿಂತ ಮುಂಚಿಂದನೂ ಫ್ಯಾನು. ಅವರ ವ್ಲಾಗ್ಸ್ ಎಲ್ಲ ನಾನು ಬಿಗ್ ಬಾಸ್ ಹೋಗ್ಲಿಕ್ಕಿಂತ ಮುಂಚಿಂದನೂ ಸಹ ನೋಡ್ತಾ ಇದ್ದವಳು. ಹಾಗಾಗಿ ತುಂಬಾ ಖುಷಿ ಇದೆ. ಮತ್ತೆ ಪ್ರಸಿದ್ಧಿ ಅವ್ರ ಬದುಕಿಗೆ ಬಂದ ತಕ್ಷಣದಿಂದ ಅವ್ರಿಗೂ ಅವ್ರ ಫ್ಯಾಮಿಲಿಗೂ ಪ್ರಸಿದ್ಧಿ ತಂದು ಕೊಟ್ಟಿದ್ದಾಳೆ. ಅವಳ ಪ್ರಸಿದ್ಧಿ, ಅವಳ ಸ್ವಯಂ ಅವಳು ಸಾಧಿಸುವ ಪ್ರಸಿದ್ಧಿ ಕೂಡ ಹಿಮಾಲಯದ ಶಿಖರದ ಎತ್ತರಕ್ಕೆ ಏರ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಆ ಬಾಂಧವ್ಯ ಅಲ್ಲೂ ಹೇಗಿತ್ತು, ಇಲ್ಲೂ ಹಾಗೆ ಇದೆ, ಮುಂದೆನೂ ಹೀಗೆ ಇರಲಿ. ಆದಷ್ಟು ಬೇಗ ನಮ್ಮ ಪ್ರಸಿದ್ಧಿ ಥರನೇ ನಿಮ್ಮ ಜೋಡಿಗೂ ಒಂದು ಪುಟ್ಟ ಕಂದಮ್ಮ ಬರಲಿ ಅಂತ ನಾವು ಹಾರೈಸ್ತೀವಿ. ಥ್ಯಾಂಕ್ ಯು. ಮತ್ತೊಂದು ಮರಿ ಫೈರ್ ಬ್ರ್ಯಾಂಡ್ಗೆ ಕಾಯ್ತಾ ಇದ್ದೀರಾ? ಈ ಸ್ನೇಹವನ್ನ ಉಳಿಸ್ಕೊಂಡು ಇಲ್ಲಿವರೆಗೆ ಬಂದಿದ್ದೀರಲ್ಲ ನಮ್ಮ ಪುತ್ತೂರುವರೆಗೆ. ಸೊ ಅದಕ್ಕೋಸ್ಕರ ಕುಂದಾಪುರದ ಚೈತ್ರಕನಿಗೆ ನಮ್ಮ ಪ್ರೀತಿಯ ಚಪ್ಪಾಳೆಯನ್ನ ನಾವು ಜೋರಾಗಿ ಕೊಡ್ತಾ ಇದೀವಿ.
ಮಗಳ ಬರ್ತ್ಡೇ ಸೆಲೆಬ್ರೇಷನ್ ಗ್ರ್ಯಾಂಡ್ ಆಗಿ ಕಾಣೋದ್ರ ಜೊತೆ ನನ್ನ ಮತ್ತು ಪ್ರಜ್ಞಾಳ ಈ ಗ್ರ್ಯಾಂಡ್ ಡ್ರೆಸ್ ಬಗ್ಗೆ ನಿಮಗೆ ಹೇಳಲೇಬೇಕು. ನಾವು ಈ ಡ್ರೆಸ್ ನ ತಗೊಂಡಿರೋದು ಚಂದನ್ ಗೌಡ ಅವರಿಂದ. ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ರೆಂಟ್ ಯುವರ್ ಲುಕ್ ಬೈ ಚಂದನ್ ಗೌಡ ಅನ್ನುವ ಪೇಜ್ ನೋಡಿರ್ಬೋದು. ಬೆಂಗಳೂರಿನಲ್ಲಿ ಇರುವ ಇವರ ಬಟ್ಟೆ ಸ್ಟೋರು ಹಲವು ಫಿಲಂ ಸ್ಟಾರ್ಸ್, ಸೀರಿಯಲ್ ಹೀರೋಯಿನ್ಸ್, ಸೆಲೆಬ್ರಿಟೀಸ್ ಎಲ್ಲರೂ ಇಲ್ಲೇ ಬಂದು ಡ್ರೆಸ್ ತಗೋತಾರೆ. ನಿಮ್ಮ ಮನೆಯ ಸೆಲೆಬ್ರೇಷನ್ ಏನೇ ಇರಲಿ, ಮದುವೆ, ಎಂಗೇಜ್ಮೆಂಟ್, ಪ್ರೀ ವೆಡ್ಡಿಂಗ್ ಶೂಟ್ ಏನೇ ಇದ್ರು ಇವರ ಬಳಿ ರೆಂಟ್ ಗೆ ಡ್ರೆಸ್ ಸಿಗುತ್ತೆ. ಡ್ರೆಸ್ಸಿಗೆ ಜಾಸ್ತಿ ಖರ್ಚು ಮಾಡಿ ಒಂದ್ಸಲ ಸೆಲೆಬ್ರೇಷನ್ ಟೈಮ್ ಅಲ್ಲಿ ಮಾತ್ರ ಹಾಕೋದಕ್ಕಿಂತ ಇವ್ರ ಹತ್ರ ರೆಂಟ್ ಗೆ ಒಂದು ಸಲಕ್ಕೆ ಡ್ರೆಸ್ ತಗೊಳ್ಳೋದು ಬೆಸ್ಟ್. ನಿಮ್ಮ ಮನೆಯ ಫಂಕ್ಷನ್ ಟೈಮ್ ಅಲ್ಲಿ ರೆಂಟ್ ಯುವರ್ ಲುಕ್ ಬೈ ಚಂದನ್ ಗೌಡ ಇನ್ಸ್ಟಾ ಪೇಜ್ ಗೆ DM ಮಾಡಿ ಗ್ರ್ಯಾಂಡ್ ಆಗಿರೋ ಬಟ್ಟೆನ ವೇರ್ ಮಾಡಿ ಗ್ರ್ಯಾಂಡ್ ಲುಕ್ ನಲ್ಲಿ ಸೆಲೆಬ್ರೇಷನ್ ಮಾಡಿ. ವಿಷಯ ಸಂಸಾರ ನಾನಾ ಥರ ಬಂಧಗಳು, ಮುಖವಾಡದ ಹಿಂದೆ ಇದೆ ನಗೋಳುವಿನ ಪಾತ್ರಗಳು. ಹೆತ್ತ ಕರು ರಾಜಕ್ಕೆ ಆಗಿ ಹೋದ ವ್ಯಥೆ, ಸತ್ಯ ಸುಳ್ಳು ಎಂದು ಸಾಗಿ ಹೋದ ಕಥೆ. ತಾಳಬಹುದೇನು ಅರಿಯದ ಹೃದಯ. ಈ ಒಂದು ಪ್ರೀತಿಯ ಕರೆಗೆ ಹೋಗೊಟ್ಟು ಎಲ್ಲರೂ ಬಂದಿರೋದು ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗ್ತಿದೆ. ಸ್ಪೆಷಲ್ ಆಗಿ ನಾನು ಮೆನ್ಷನ್ ಮಾಡಬೇಕು, ಬಿಗ್ ಬಾಸ್ ಮನೆಗೆ ನಮ್ಮ ಫ್ಯಾಮಿಲಿ ಬಂದಾಗ ಚೈತ್ರಕ್ಕ ಎಲ್ಲರನ್ನು ಗುರುತಿಸಿ ಅವರು ಇವರು ಅನ್ನೋ ತರ ಅವ್ರ ಹೆಸರು ಹೇಳ್ತಾ ಇದ್ರು. ಅದು ತುಂಬಾ ಖುಷಿ ಆಗ್ತಿದೆ, ಯಾಕಂದ್ರೆ ಅವ್ರು ನಮ್ಮ ಲಾಗ್ ನೋಡಿ ಮೊದಲೇ ಎಲ್ಲರ ಪರಿಚಯ ಆಗಿತ್ತು. ಚೈತ್ರಕ್ಕ ನಮ್ಮ ಮನೆಗೆ ಬರೋದು ಇನ್ನೊಂದು ಬಾಕಿ ಇದೆ, ಅದು ಬಿಟ್ರೆ ಈ ಫಂಕ್ಷನ್ಗೆ ಬಂದಿದ್ದು ಫ್ಯಾಮಿಲಿ ಅವರಾಗಿ ಇದ್ಕೊಂಡು ನಮ್ಮ ಜೊತೆಗೆ ಇದ್ದಿದ್ದು ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಚೈತ್ರಕ್ಕ. ಸರಿ ಉತ್ತರ ಕೊಟ್ಟವ್ರಿಗೆ ಒಂದು ಪ್ರೈಸ್ ಇದೆ. ತೆಗೆದಷ್ಟು ದೊಡ್ಡ ಆಗ್ತಾ ಇರ್ತದೆ ಏನು? ಎಸ್, ಉಗುರು ಅಂತ ಇವ್ರು ಆನ್ಸರ್ ಕೊಟ್ಟಿದ್ದಾರೆ. ಜೋರದ ಚಪ್ಪಾಳೆ. ಇವರ ಉತ್ತರ ತಪ್ಪಾಗಿದೆ. ಕೂದಲು ಯಾರು ಹೇಳಿದ್ದು? ನೀವು. ಜೋರದ ಚಪ್ಪಾಳೆ. ಉತ್ತರ ತಪ್ಪಾಗಿದೆ. ಇದು ಪ್ರಶ್ನೆ ಅಂತ. ಕೊಡೆ ಇಲ್ಲ ಸರ್. ಹುತ್ತ ಇಲ್ಲ ಸರ್. ಗುಂಡಿ ಯಾರು ಹೇಳಿದ್ದು? ಇವರಾ? ಓಕೆ, ತೆಗೆದಷ್ಟು ದೊಡ್ಡ ಆಗುವುದು ಗುಂಡಿ. ಹೇಮಾವತಿ ಮೇಡಮ್, ನೀವು ಸ್ಟೇಜ್ಗೆ ಬರಬೇಕು. ರಿಕ್ವೆಸ್ಟ್ ಉಂಡು ಎನ್ನ ಫ್ರೆಂಡ್ ಅವರಿ ಪಿದವಿಲ್ಲ ಹರ್ಷಿತ್ ಬಂದು ಆಯ್ಪನ್ನೊಂದಿಲ್ಲ ಮದಿಮ ಏನಕ್ಲೆ ಪೂರ ಒಂಜಿ ಕಾಂಪಿಟೇಷನ್ ಉಂಡು. ಯಾನು ಮದಿಮೆ ಆತಿಜಿ ಮರ ಎಂಕ್ಲೆ ಕಾಂಪಿಟೇಷನ್ ಇಜ್ಜಿ. ಹೆಂಗಸರಿಗೆ ಕೊಡದೇ ಇದ್ರೂ ನಡೀತದೆ. 8 ಜನ ಹೆಂಗಸರಿಗೆ ಕೊಡ್ಲೇಬೇಕಾಗ್ತದೆ. ಗೌರ್ಮೆಂಟ್ ಬಸ್ ಸೀಟ್, ಬಟ್ ಆನ್ಸರ್ ಸರಿ. ಅದು ಗೌರ್ಮೆಂಟ್ ಆಗಲಿ ಪ್ರೈವೇಟ್ ಆಗಲಿ ನಮ್ಮ ಕಡೆ ಇರುವಂತದ್ದು ರೂಲ್ಸ್ ಏನಂತ ಹೇಳಿದ್ರೆ ಚಾಲಕನ ಹಿಂದಿನ 4 ಸೀಟು ಮಹಿಳೆಯರಿಗೆ ಮೀಸಲು. ಸೊ ಪ್ರೈಸ್ ಇಲ್ಲಿ ಹೋಗ್ತದೆ. ದೇವಿ ಸರಸ್ವತಿ ವಾಗೇಭಿರ್ವಾಗಿಣಾವತಿ ವಿದ್ಯಾನಂ ವಿದ್ಯಾವತ್. ಓಂ ವಾಗ್ದೇವಿಯೇ ನಮಃ. ಇವತ್ತಿನ ಈ ಹುಟ್ಟುಹಬ್ಬ ಆಚರಣೆ ಮಾಡುವಂತಹ ನಮ್ಮ ಧನರಾಜ್ ಹಾಗೂ ಪ್ರಜ್ಞಾ ಸುಪುತ್ರಿ ಪ್ರಸಿದ್ಧಿ ಇವರಿಗೆ ನಮ್ಮ ಕುಲದೇವರಾದಂತಹ ಶ್ರೀ ಕಾಳಿಕಾಂಬೆ ಹಾಗೂ ವಿಶ್ವಕರ್ಮನ ಪೂರ್ಣ ಅರುಣಗ್ರಹ ಇರಲಿ. ಹಾಗೆಯೇ ಮುಂದಿನ ದಿನಗಳಲ್ಲಿ ಮಾಧ್ಯಮದಲ್ಲಿ ಒಳ್ಳೆಯ ರೀತಿಯ ಹೆಸರನ್ನು ಗಳಿಸುವಂತಹ ಶಕ್ತಿಯನ್ನು ಆ ಶೃಂಗೇರಿಯ ಶಾರದಾಂಬೆ ಅನುಗ್ರಹಿಸಲಿ ಅಂತೇಳಿ ನನ್ನ ಅನ್ನಿಸಿಕೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಮಾವ ಜಗದೀಶ್ ಮಾಮ ಒಂದು ಶ್ಲೋಕದ ಮೂಲಕ ನಮಗೆ ಶುಭ ಹಾರೈಸಿದ್ರಿ. ತುಂಬ ಅಂದರೆ ತುಂಬ ಖುಷಿ ಆಯಿತು.
love you. Wishing her a very good and successful life. Wishing her a very good and successful life. ನಾವು ಬಿಗ್ ಬಾಸ್ ಮನೆಯೊಳಗಡೆ ಇದ್ದಾಗ ಅದ್ಭುತ ಶಕ್ತಿಯಾಗಿ ನಿಂತಿದ್ರು. ಎಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ನನ್ನ ಸಪೋರ್ಟಿವ್ ಆಗಿ ಇವರಾಗೆ ಬಂದು ಅಣ್ಣನಿಗೆ ಏನಾದರೂ ಹೆಲ್ಪ್ ಮಾಡಲೇಬೇಕು ಅಂತ ಹೇಳಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ವಾಯ್ಸ್ ಮುಖಾಂತರ ನನಗೆ ಬಿಗ್ ಬಾಸ್ ಅಲ್ಲಿ ಆಟ ಆಡ್ತಿರ್ಬೇಕಾದ್ರೆ ಹೊರಗಡೆ ಇವರು ಶಕ್ತಿಯಾಗಿ ನಿಂತಿದ್ದರು. ಆ ವಿಷಯದಲ್ಲಿ ನಾನು ತುಂಬ ನಿಮಗೆ ಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಶರತ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಪ್ರಸಿದ್ಧಿ ಕಡೆಯಿಂದ ಚಿಕ್ಕ ಒಂದು ನೆನಪಿನ ಕಾಣಿಕೆ. ಸೊ ನನಗೆ ಇವರ ಫ್ಯಾಮಿಲಿ ಕನೆಕ್ಟ್ ಆದ್ದು ನಾನು ಇವರ ವ್ಲಾಗೆಲ್ಲ ನೋಡಿ ನಾನು ಎಕ್ಸ್ಟ್ರಾ ನೆಟ್ ಪ್ಯಾಕ್ ಆಗ್ತಾ ಇದ್ದೆ. ನನಗೆ ಇವರ ವ್ಲಾಗ್ ನೋಡಬೇಕಿದ್ರೆ ನನಗೆ ನೆಟ್ ಖಾಲಿಯಾಗಿ. ಸೊ ಬಿಗ್ ಬಾಸ್ಗೆ ಹೋದಾಗ ನನಗೆ ಅವರು ಇನ್ನೂ ಹತ್ತಿರ ಇದ್ರಲ್ಲ, ಸೊ ಅದಕ್ಕೆ ನಾನು ಪುಣ್ಯ ಮಾಡಿರಬೇಕು ಇವರೊಟ್ಟಿಗೆ ವರ್ಕ್ ಮಾಡೋದಕ್ಕೋಸ್ಕರ. ಇಡೀ ಫ್ಯಾಮಿಲಿಯವರು ಅವರ ಶಕ್ತಿಯಾಗಿ ನಿಂತು ಇಲ್ಲಿವರೆಗೆ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಅವರು ಹೊರಗೆ ಬರುವಾಗ ಇಡೀ ನಾಡಿನ ಜನತೆ ಅವರು ಏನು ಇಷ್ಟಪಟ್ಟಿದ್ದಾರೆ ಅಂತ ಹೇಳಿದರೆ ಅವರ ಫ್ಯಾಮಿಲಿ ಕೂಡ ತುಂಬ ಇಂಪಾರ್ಟೆಂಟ್, ಅವರ ರೋಲ್ ಅವ್ರದ್ದು ಕೂಡ. ಅವರ ಧ್ವನಿಯನ್ನು ನಾವು ಕೇಳಿದ್ವಿ, ಇಲ್ಲಿ ಒಮ್ಮೆ ಕೇಳುವ ಅಂತ ಸರ್ ಪ್ಲೀಸ್. ಪ್ರಸಿದ್ಧಿ ಇಂದು ರಾತ್ರಿ 8:30ಕ್ಕೆ ನಿಮ್ಮ ನೆಚ್ಚಿನ ಕಲರ್ಸ್ ಕನ್ನಡದಲ್ಲಿ. ಎಲ್ಲರೂ ಏನು ಹೇಳ್ತೀರಿ? ಹ್ಯಾಪಿ ಬರ್ತ್ಡೇ ಪ್ರಸಿದ್ಧಿ. ತುಂಬ ಚೆನ್ನಾಗಿ ಬರ್ತಡೇ ಸೆಲೆಬ್ರೇಷನ್ ಆಯಿತು. ನಮಗೆಲ್ಲರಿಗೂ ತುಂಬ ಖುಷಿ ಆಯಿತು. ನಾನು ಡ್ಯಾನ್ಸ್ ಅಷ್ಟು ಕಲ್ತ್ರೂ ಸಹ ತಪ್ಪು ಮಾಡಿದೆ, ಮತ್ತೆ ತುಂಬ ಖುಷಿ ಆಯಿತು. ಓಕೆ ಸೂಪರ್. ನಾನು ಇವ್ರನ್ನ ಈ ಸಂದರ್ಭದಲ್ಲಿ ಪರಿಚಯ ಮಾಡಿ ಕೊಡಲೇಬೇಕು. ಇವರು ಬೇರೆ ಯಾರಲ್ಲ, ನನ್ನ ಗೆಳೆಯ ರಾಜೇಶ್ನ ಭಾವ, ಅಕ್ಕನ ಗಂಡ ಮತ್ತು ಮಧು. ಇವರು ಬೆಂಗಳೂರಲ್ಲಿರೋದು. ಪ್ರಸಿದ್ಧಿ ಬರ್ತ್ಡೇಗೋಸ್ಕರ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದಾರೆ. ಈಗ ಬಸ್ ಇದೆ, ಬಸ್ಸಿಂದ ರಿಟರ್ನ್ ಹೋಗ್ತಿದ್ದಾರೆ. ಒಂದು ಪ್ರೀತಿಯ ಕರೆಗೆ ಇಲ್ಲಿವರೆಗೂ ಅಷ್ಟು ದೂರದಿಂದ ಬಂದಿದ್ದೀರಾ. ನಮ್ಮ ಫ್ಯಾಮಿಲಿ ಎಲ್ಲ ಬಿಗ್ ಬಾಸ್ ಮನೆ ಬರಬೇಕು ಅಂತ ಪ್ಲ್ಯಾನ್ ಆದಾಗ ನಮ್ಮ ಫ್ಯಾಮಿಲಿ ಜೊತೆ ಇವರು ಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದರು. ಜೊತೆಗೆ ಇಡ್ಲಿ ಸಾಂಬಾರೆಲ್ಲ ಬಿಗ್ ಬಾಸ್ ಮನೆಗೆ ಇವ್ರ ಮನೆಯಿಂದನೇ ರೆಡಿಯಾಗಿ ಬಿಗ್ ಬಾಸ್ ಮನೆಗೆ ಬಂದಿರೋದು. ಮನೆ ಮಂದಿ ಎಲ್ರಿಗೂ ಕೂಡ ಊಟದ ತಿಂಡಿದ ವ್ಯವಸ್ಥೆ ಮಾಡಿದರು. ಬೆಂಗಳೂರಿಂದ ಪುತ್ತೂರಿಗೆ ಬರೋ ಟೈಮಲ್ಲಿ ತಿನ್ನೋದಕ್ಕೂ ಪಾರ್ಸೆಲ್ ಕೂಡ ವ್ಯವಸ್ಥೆ ಮಾಡಿದರು. ನಮ್ಮ ಫ್ಯಾಮಿಲಿನ ಅವ್ರ ಫ್ಯಾಮಿಲಿ ಥರನೇ ನೋಡ್ಕೊಂಡಿದ್ದಾರೆ. ಜಾಮೂನು, ಇಡ್ಲಿ ಸಾಂಬಾರು, ಶಾವಿಗೆ, ಹೋಳಿಗೆ ಅಲ್ಲ, ಅವನು ನೋಡಿದರೆ ಅವನು ತಿನ್ನೋದಕ್ಕೆ ಬಂದಿದ್ದ ಅನ್ಸುತ್ತೆ. ಅಷ್ಟು ಐಟಮ್ಸ್ ನೆನ್ಪಿಟ್ಕೊಂಡು ಹೇಳ್ತಿದ್ದಾನೆ. ಥ್ಯಾಂಕ್ಸು. ಈ ಪ್ರೀತಿ ಹೀಗೆ ಹಂಚಿ ತಿಂದರೆ ಹಬ್ಬದ ಊಟ. ಓ ಸೂಪರ್, ಒಳ್ಳೆ ಮಾತು. ಥ್ಯಾಂಕ್ ಯು ಸೋ ಮಚ್. ನಾವು ಸಾಂಗ್ ಹೇಳ್ತೇವೆ ಪ್ರಸಿದ್ಧಿಗೋಸ್ಕರ. ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವು ನಿನ್ನದಾಗಲಿ. ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವು ನಿನ್ನದಾಗಲಿ. ಪ್ರಸಿದ್ಧಿಗೆ ವಿಶ್ ಹ್ಯಾಪಿ ಬರ್ತ್ಡೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವಳಿಗೆ ಒಳ್ಳೆಯ ವಿದ್ಯೆ, ಬುದ್ಧಿ, ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ. ಹಾಗೆ ನೀನು ಅಂದುಕೊಂಡ ಅವಳ ಮೇಲೆ ಏನೆಲ್ಲ ಕನಸುಗಳನ್ನು ಇಟ್ಟುಕೊಂಡಿದೆ ಅದೆಲ್ಲ ಈಡೇರಲಿ ಅವಳ ಮೂಲಕ ಅಂತ ಹೇಳಲಿಕ್ಕೆ. ಹ್ಯಾಪಿ ಬರ್ಡೇ
ಪ್ರಸಿದ್ಧಿ ತುಂಬ ಎಂಜಾಯ್ ಮಾಡಿದ್ವಿ ನಾವು ಎಲ್ಲ ಪ್ರಸಿದ್ಧಿಗೆ ಒಳ್ಳೇದಾಗಲಿ. ಹ್ಯಾಪಿ ಬರ್ಡೇ ಪ್ರಸಿದ್ಧಿ. ಅವಳಿಗೆ ಒಳ್ಳೆಯ ಆರೋಗ್ಯ, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಿ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಪ್ರಸಿದ್ಧಿಗೆ ಒಳ್ಳೇದಾಗಲಿ, ಅವಳೆ ನೀವು ಕಂಡ ಕನಸು ಈಡೇರಲಿ. ಯಾವುದೇ ನಮ್ಮದು ಫ್ಯಾಮಿಲಿ ಫಂಕ್ಷನ್ ಇದ್ದರೂ ಅವರ ನಿರೂಪಣೆ ಇಲ್ಲದಿದ್ದರೆ ಅದು ಅಂಥ ಬಾಂಧವ್ಯ ಆವತ್ತಿಂದ ಇವತ್ತಿನವರೆಗೂ ಇದೆ. ಉಜ್ವಲ ಭವಿಷ್ಯ ನಿಮ್ಮದಾಗಲಿ ಅಂತ ಹೇಳ್ತಾ ನಮ್ಮ ಕಡೆಯಿಂದ ಒಂದು ಚಿಕ್ಕ ಕಿರು ಕಾಣಿಕೆ. ಥ್ಯಾಂಕ್ ಯು ಸೋ ಮಚ್. ಸೊ ನನಗೂ ಕೂಡ ಈ ಫ್ಯಾಮಿಲಿಯಲ್ಲಿ ಜಾಗ ಕೊಟ್ಟಿದ್ದಾರೆ, ಅದಕ್ಕೆ ಇಡೀ ಫ್ಯಾಮಿಲಿಗೆ ಯಾವತ್ತೂ ಆಭಾರಿಯಾಗಿರ್ತೀನಿ ಅಂತ ಹೇಳ್ತೀನಿ. ಅವಳ ಹೆಸರಿನ ಹಾಗೆ ನಿನಗೂ ಪ್ರಸಿದ್ಧಿ ಬರಲಿ. ಹ್ಯಾಪಿ ಬರ್ತ್ಡೇ ಪ್ರಸಿದ್ಧಿ. ಪ್ರಸಿದ್ಧಿಯ ಹೆಸರಿನ ಹಾಗೆ ಅವಳು ಎಲ್ಲೆಡೆಯೂ ಪ್ರಸಿದ್ಧಿ ಆಗಲಿ. ಸಿದ್ಧಿ ಬರಲಿ, ಪ್ರಸಿದ್ಧಿ ಬರಲಿ. ಬನ್ನಿ ಇಲ್ಲಿ ಯಾರಾದ್ರೂ ಕೂತ್ಕೊಳ್ಳಿ. ಓಡೋ ಸ್ಟೈಲು, ಓಡ್ತಾ ಬರ್ತಿರೋ ಸ್ಟೈಲ್ ನೋಡಿ ಯಪ್ಪ. ಸಂತೋಷ್ ಬಾ. ಸಂತೋಷ್ ಕುಮಾರ್ ಎಲ್ಲಿದ್ರು ಬರ್ಬೇಕಾಗಿ ವಿನಂತಿ. ಸಂತೋಷ ಊಟ ಮಾಡಿ ಬಾರ. ಬಟ್ಟಲು ಹಿಡ್ಕೊಂಡು ಬಾ, ಇಲ್ಲೇ ಊಟ ಮಾಡ್ಬೋದು. ರಂಗಪ್ಪನ ನಮಗೆ ಎಲ್ಲಿದ್ದಾರೆ ಬರಬೇಕು ಸ್ಟೇಜಿಗೆ. ರಂಗಪ್ಪನ ಎಲ್ಲಿದ್ರು ಬೇಗ ಬರಬೇಕಾಗಿ ವಿನಂತಿ. ಬಾ ಪೂಜಾ ಪ್ಲೀಸ್. ಚಿನ್ನು ಮುದ್ದು ಬನ್ನಿ ಪೂಜಾ ಬಾ ಪೂಜಾ ಪ್ಲೀಸ್. ಪೂಜೆ ಬಂದ್ಬಿಡ ನಿಕ್ಲಿ ಇಲ್ಲಡೆ ವೈಕ್ಲ ಬಲ್ಲೆ ತಮ್ಮಿಯ ಗಂಡ ಶೈಲನ್ ಎಲ್ಲಿದ್ದೆ ಬರಬೇಕು. ಇದು ಸರ್ ಫೋಟೋ ಬರ್ಪುಣದಿಂದು ಇದು ಇದು ಜಿಂಜುಂಡ ಹ್ಯಾಪಿ ಬರ್ತ್ಡೇ ಪ್ರಸಿದ್ಧಿ. ಪ್ರಸಿದ್ಧಿಗೆ ಜೈ, ಪ್ರಸಿದ್ಧಿಗೆ ಜೈ. ಇದಾಗಿತ್ತು ಇವತ್ತಿನ ಈ ಲಾಗ್. ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಮಗಳು ಪ್ರಸಿದ್ಧಿ ಮೇಲೆ ನಿಮ್ಮ ಬ್ಲೆಸ್ಸಿಂಗ್ಸ್ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ಲಾಗ್ನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. Hola,